ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮುತ್ತುರಾಜ್ ಅಂತ ಹೇಳಿ. ನಾವು ಬಂದು ಬಿಲ್ಡರ್ಸು. ಈ ಮನೆ ಬಂದು ನಾವೇ ಕನ್ಸ್ಟ್ರಕ್ಟ್ ಮಾಡಿರೋದು. ಇದು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ 20-40 ಡೈಮೆನ್ಷನಲ್ಲಿ ಕಟ್ಟಿದ್ದೀವಿ. ಎರಡು ಸೈಡು 30 ಫೀಟ್ ರೋಡ್ ಇದೆ. ಇದು ಬಂದು ಮೈನ್ ಎಂಟ್ರೆನ್ಸು, ನಾರ್ತ್ ಎಂಟ್ರೆನ್ಸ್. ಇದು ಗೇಟ್ ಬಂದು MS ಯೂಸ್ ಮಾಡಿದ್ದೀವಿ, MS ಇಂದ ಮಾಡಿದ್ದೀವಿ. ಈ ಎಲಿವೇಶನ್ ಬಂದ್ಬಿಟ್ಟು ನಾವು ಫುಲ್ಲು ಟೈಲ್ ಯೂಸ್ ಮಾಡಿದ್ದೀವಿ. ಈಗ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಿಂದ ವಿಂಡೋಸ್ ಎಲ್ಲ ಕೊಟ್ಟಿದ್ದೀವಿ ನೀಟಾಗೆ ಎಲ್ಲ ಕಡೆ. ಇಲ್ಲಿ ಔಟ್ಸೈಡ್ ಬಂದ್ಬಿಟ್ಟು ಒಂದು CNC ಕಟಿಂಗ್ ಮಾಡಿ ಒಂದು MS ಯೂಸ್ ಮಾಡಿದ್ದೀವಿ. ಔಟ್ಸೈಡ್ ಎಲ್ಲ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ. ಎಲಿವೇಷನ್ಸ್ಗೆ ಟೈಲ್ ಕ್ಲಾಡಿಂಗ್ ಎಲ್ಲ ಮಾಡಿದ್ವಿ. ಸ್ಟೋನ್ ಕ್ಲಾಡ್, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಕೂಡ ಮಾಡಿದ್ದೀವಿ. ಇದು ಬಂದ್ಬಿಟ್ಟು MS ಗೇಟು. ಇದು ಬಂದು ನೀವು ಫುಲ್ ಓಪನ್ ಆಗುತ್ತೆ ಗೇಟು. ಇಲ್ಲಿ ಬಂದ್ಬಿಟ್ಟು ನಿಮಗೆ ವೆಹಿಕಲ್ಸು ಕಾರೆಲ್ಲ ಬರೋಕ್ಕೆ ಈ ಜಾಗ. ಇಲ್ಲಿ ಬಂದ್ಬಿಟ್ಟು ನಾವು ಓಡಾಡೋಕ್ಕೆ ಈ ಜಾಗದಿಂದ ಈ ಸ್ಪೇಸಿಂದ ಬರ್ಬೋದು ನಾವಿಲ್ಲಿ. ಪಾರ್ಕಿಂಗಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ಸಂಪ್ ಮಾಡಿದ್ದೀವಿ. ಇದು ಬಂದು 12,000 ಕೆಪಾಸಿಟಿ ಇದೆ. ನೆಕ್ಸ್ಟು ಕಾವೇರಿ ಮೀಟ್ರಿಗೆ ಪ್ರೊವಿಷನ್ ಮಾಡಿದ್ದೀವಿ ಇಲ್ಲಿ ಕಂಪ್ಲೀಟು. ಇಲ್ಲಿ ಬಂದ್ಬಿಟ್ಟು ಫುಲ್ಲು 4 ಫೀಟ್ವರೆಗೂ ನಾವು ಫುಲ್ಲು ಟೈಲ್ಸ್ ಹಾಕಿದ್ದೀವಿ. ಕಾರೆಲ್ಲ ವಾಶ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ದಂಗೆ ಗೋಡೆಗೆ ಅಂತೇಳಿ ಫುಲ್ ಮಾಡಿದ್ದೀವಿ. ಇದು ಬಂದು ಆ್ಯಂಟಿ ಸ್ಕಿಡ್ಡು ಫುಲ್ ಟೈಲ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಇದು ಬಂದು 4 kW ಆಲ್ರೆಡಿ ಕರೆಂಟ್ ರನ್ನಿಂಗ್ ಇದೆ. ಆಲ್ರೆಡಿ ಪವರ್ ತಗೊಂಡಿದ್ದೀವಿ. ಎಲ್ಲ ಮೀಟ್ರ್ ಎಲ್ಲ ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಕ್ಲಾಡಿಂಗು, ವಾಲ್ ಕ್ಲಾಡಿಂಗ್ ಮಾಡಿದ್ದೀವಿ ಫ್ರಂಟು ಬಡಿಗೆ ಮನೆ ಮುಂದೆ. ಇದು ಬಂದು ನಮ್ಮದು 1 BHK ಮನೆ ಮಾಡಿದ್ದೀವಿ ಕೆಳಗಡೆ ರೆಂಟಲ್ ಪರ್ಪಸ್ಗೆ ಅಂತೇಳಿ. ಇದಕ್ಕೆ TV ಸ್ಟ್ಯಾಂಡ್ ಇದೆ ಕಂಪ್ಲೀಟು. ನೆಕ್ಸ್ಟ್ ಇದೊಂದು ಕಿಚನ್ನು. ಇದು ಸಿಂಪಲಾಗಿ ಒಂದು ಪೂಜಾ ಮನೆ ಮಾಡಿದ್ದೀವಿ. ಟೈಲ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಇಂಜಿನಿಯರ್ಡ್ ಮಾರ್ಬಲ್ ಹಾಕಿದ್ದೀವಿ ಪೂರ್ತಿ ಕಂಪ್ಲೀಟು 6x4. ಇಲ್ಲಿ ಬಂದು ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಇನ್ನು ಫಿಟ್ಟಿಂಗ್ಸ್ ಎಲ್ಲ ಯಾವುದು ಹಾಕಿಲ್ಲ, ಹಾಕ್ಕೊಡ್ತೀವಿ. ಇದು ಬಂದು 1 BHK ರೂಮು. ನಿಮಗೆ ವಾರ್ಡ್ರೋಬ್ ಎಲ್ಲ ಆಲ್ರೆಡಿ ರೆಡಿ ಇದೆ. ಮೈನ್ ಡೋರ್ ಎಲ್ಲ ಟೀಕುಡ್ಡಲ್ಲೇ ಮಾಡಿದ್ದೀವಿ ಕಂಪ್ಲೀಟು. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಮೇಲ್ಗಡೆ ಟ್ರಿಪ್ಲೆಕ್ಸ್ ಹೌಸ್ ಇದೆ. ಇದು ಬಂದ್ಬಿಟ್ಟು ಆ್ಯಂಟಿ ಸ್ಕಿಡ್ ಲಪತ್ರ ಯೂಸ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು 40x40 SS ಯೂಸ್ ಮಾಡಿದ್ದೀವಿ. 304 ಗೇಜು. ಇಲ್ಲಿ ನಾವು ಸಿಲಿಂಡರ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಬಾಡಿಗೆ ಮನೆ ಮತ್ತು ಮೇಲ್ಗಡೆ ಟ್ರಿಪ್ಲೆಕ್ಸ್ ಹೌಸ್ಗೆ ಇಲ್ಲಿಂದನೇ ಸಿಲಿಂಡರ್ ಆಕ್ಸೆಸ್ ಇರುತ್ತೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮದು ಬಿಕಾತ ಏರಿಯಾ ಬಂದ್ಬಿಟ್ಟು ಬಗಲಗುಂಟೆ ಏರಿಯಾ ಇದು ಪೂರ್ತಿ. ಬನ್ನಿ ಮೇಡಮ್, ಇದೆಲ್ಲ ಫುಲ್ಲು SS 304 ಯೂಸ್ ಮಾಡಿದ್ದೀವಿ ಪೂರ್ತಿ ಎಲ್ಲ ರೈಲಿಂಗ್ಸ್ಗೆ ಕಂಪ್ಲೀಟು. ಇಲ್ಲೂ ಅಷ್ಟೇ ಫುಲ್ಲು ನಾವು ವಾಲ್ ಕ್ಲಾಡಿಂಗ್ ಮಾಡಿದ್ದೀವಿ, ಕಂಪ್ಲೀಟ್ ವಾಲ್ ಕ್ಲಾಡಿಂಗು. ಮೇಲ್ಗಡೆ ಬಂದು ಸಿಲಿಂಡ್ರಿಕಲ್ ಲೈಟ್ಸ್ ಯೂಸ್ ಮಾಡಿದ್ದೀವಿ, ಕಾಬ್ ಲೈಟ್ಸು. ಇದು ಬಂದು PVCದು ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸರ್ ಇದು ಬಂದು ಟಫೆನ್ ಗ್ಲಾಸು 12 mm ಟಫೆನ್ ಗ್ಲಾಸು. ಇದು 40x40 SS 304 ಜಿಂದಾಲ್ದೇ ಯೂಸ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟ್. ಇದು ಬಂದು ನಮ್ಮದು ಮೈನ್ ಡೋರು. ಇದು ಕಸ್ಟಮೈಸ್ ಡೋರ್. ಇದು ನಾವು ಫುಲ್ ಪ್ರೀಮಿಯಮ್ ಮಾಡಿದ್ದೀವಿ ಇದನ್ನ. ಇದು ಬಂದು ನಮಗೆ ವಾಸ್ಕಲ್ ಬಂದ್ಬಿಟ್ಟು 9ಕ್ಕೆ 5 ಇದೆ. ಇದು ವಾಸ್ಕಲ್ ಬಂದ್ಬಿಟ್ಟು ಹಿಂಗೆ 5.5ಗೆ 7 ಅಡಿ ಇದೆ ವಾಸ್ಕಲ್ ಇದು ಕಂಪ್ಲೀಟು. ಇದು ಬಂದು 18 mm SS ರಾಡ್ ಹಾಕಿದ್ದೀವಿ ಕಂಪ್ಲೀಟ್. ಇದು ಬನ್ನಿ, ಇದು ಹೊರಗಡೆ ಎಂಟ್ರಿ ಆದ ತಕ್ಷಣ ಲಿವಿಂಗ್ ರೂಮ್ ಇದು ಕಂಪ್ಲೀಟು. ಈ ಕಡೆ ಫುಲ್ ಟೀಕ್ವುಡ್ ವಿಂಡೋ ಯೂಸ್ ಮಾಡಿದ್ದೀವಿ ಕಂಪ್ಲೀಟು, ನಾರ್ತ್ ಫೇಸಿಂಗ್ಗೆ ಕಂಪ್ಲೀಟು ಟೀಕ್ವುಡ್ ವಿಂಡೋ ಇದೆ. ಇದು ಬಂದು ಫಾಲ್ ಸೀಲಿಂಗ್ ಬಂದ್ಬಿಟ್ಟು ನಾವು ವಿನಿಯರ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟು. ಅದಕ್ಕೊಂದು ಡಿಸೈನರ್ ಲೈಟು ಪ್ಲಸ್ ಫ್ಯಾನು ಹಾಕಿದ್ದೀವಿ. ಇದು ಬಂದು ಫೈರ್ ಬಂದು ನಾವು 6 mm ಗ್ಲಾಸ್ ಯೂಸ್ ಮಾಡಿದ್ದೀವಿ, ಮಿರರ್ ಕಂಪ್ಲೀಟು. ಇಲ್ಲಿ ಬಂದು ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಸ್ಟೇರ್ಕೇಸ್ ಕೆಳಗಡೆ, ಏನಾದರೂ ಸ್ಟೋರ್ ಮಾಡೋದಿದ್ರೆ. UPS ಪಾಯಿಂಟು ಎಲ್ಲ ಇಲ್ಲೇ ಇದೆ. ಇದು ಇಡನ್ ಡೋರು, ಕ್ಲೋಸ್ ಆಗಿರುತ್ತೆ ಯಾವಾಗಲೂ. ಇಲ್ಲಿ ಬಂದು TV ಸ್ಟ್ಯಾಂಡ್ ಪೂರ್ತಿ ಕಂಪ್ಲೀಟು. TV ಸ್ಟ್ಯಾಂಡ್ ಬಂದು ಇದು ಬಂದು ಒಂದು ಟೀಪಟ್ಟಿ ಯೂಸ್ ಮಾಡಿದ್ದೀವಿ ನಾವು ಬ್ಯಾಕ್ ಸೈಡು. ಇದು ಬಂದ್ಬಿಟ್ಟು ನಮ್ಮದು ಲೋವರ್ಸ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟು, ಚಾರ್ಕೋಲ್ ಶೀಟ್ ಯೂಸ್ ಮಾಡಿ. ಇದು ಬಂದು ನಮ್ಮದು ಗ್ಲಾಸ್ ಪ್ರೊಫೈಲ್ ಶೀಟರ್ ಯೂಸ್ ಮಾಡಿದ್ದೀವಿ, ರೋಸ್ ಗೋಲ್ಡ್, ಏನೋ ಸ್ಟೋರೇಜ್ ಮಾಡ್ಕೊಳಕ್ಕೋಸ್ಕರ. ಲೈಟಿಂಗ್ಸ್ ಬಂದು ಎಲ್ಲ ಆಟೋಮೆಟಿಕ್ ಲೈಟ್ ಇದು ಇವತ್ತು ಎಲ್ಲ ರಿಮೋಟಲ್ಲಿ ವರ್ಕ್ ಆಗುತ್ತೆ ಕಂಪ್ಲೀಟು. ನಾವು ಕಲರ್ ಕೂಡ ಚೇಂಜ್ ಮಾಡ್ಕೊಬೋದು, ಬ್ರೈಟ್ನೆಸ್ ಕೂಡ ಚೇಂಜ್ ಆಗುತ್ತೆ ಕಂಪ್ಲೀಟು. 2 years ವಾರಂಟಿ ಇದೆ, ಕಂಪನಿದು ಯೂಸ್ ಮಾಡಿದ್ದೀವಲ್ಲ. ಫ್ಯಾನ್ ಕೂಡ ಅಷ್ಟೇ ರನ್ ಆಗುತ್ತೆ, ರಿಮೋಟಿಂದ ರನ್ ಆಗುತ್ತೆ. ಬನ್ನಿ ಸರ್, ಇದು ಬಂದು ಪೂಜಾ ರೂಮು.
ಇದಕ್ಕೆ ನಾವು 8mm ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಇದು ಬಂದು 10 ಇಂಚಸ್ದು ಆ್ಯಂಟಿಕ್ದು ಹ್ಯಾಂಡಲ್ಸು. ಇಲ್ಲಿ ಬಂದು ಫುಲ್ ಕಂಪ್ಲೀಟ್ ವಿನಿಯರಿಂದ ಆಗಿದೆ. ಟೀಕುಡ್ ಡೋರ್ಸು, ವಾಸ್ಕಲ್ ಟೀಕುಡ್ ಇದೆ, ಕಂಪ್ಲೀಟ್ ವಿನಿಯರ್ ಇದೆ, LED ಲೈಟ್ಸ್ ಹಾಕಿದ್ದೀವಿ. ಹಿಂದೆಗಡೆ ಬಂದು WPCಯಲ್ಲಿ ಒಂದು CNC ಕಟಿಂಗ್ ಮಾಡಿ ಪೂಜಾ ರೂಮ್ ಮಾಡಿದ್ದೀವಿ. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಕಂಪ್ಲೀಟ್ 6x4. ಇದು ವಾಸ್ಕಲ್ ಬಂದ್ಬಿಟ್ಟು ನಮ್ಮದು ಟೀಕುಡ್ ಇದೆ. ಫುಲ್ ಮೇಲ್ಗಡೆ ಎಲ್ಲ ಗೋಪುರ ಮಾಡಿದ್ದೀವಿ. ಕಂಪ್ಲೀಟ್ ಇಲ್ಲಿಂದ ನಿಮಗೆ ಗ್ಲಾಸ್ ಇದೆ. ಮೇಲ್ಗಡೆಯಿಂದ ಫುಲ್ಲು ಸೂರ್ಯನ ಬೆಳಕು ಬರುತ್ತೆ. ಮೇಲ್ಗಡೆಯಿಂದ ಒಂದು ಓಟೇಸ್ ಬಿಟ್ಟಿದ್ದೀವಿ. ಟಾಪಿಂದನೂ ಅಷ್ಟೇ. ಸರ್ ಇದೊಂದು ಪಾರ್ಟಿಷನ್ ಕಿಚನ್ಗೆ. ಈ ಕಡೆ ಬಂದು ನಾವು ಡೈನಿಂಗ್ ಏರಿಯಾ ಮಾಡಿದ್ದೀವಿ. ಒಂದು 4 ಸೀಟರ್ ಹಾಕೊಂಡು ಆರಾಮಾಗಿ 4 ಜನ ಊಟ ಮಾಡ್ಬೋದು, ತೊಂದರೆ ಇಲ್ಲ. ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟ್ರ್. ಒಂದು ಇಲ್ಲೆಲ್ಲ ಡಿಸೈನರ್ ಲೈಟ್ ಹಾಕ್ಸಿದ್ದೀವಿ. ಪ್ಲಸ್ ಇಲ್ಲಿ ಸ್ಟೋರೇಜ್ಗೆ ಏನಾದರೂ ಮಾಡಿದ್ದೀವಿ. ಕಿಚನಿಗೆ ಬಂದರೆ ಫುಲ್ ಕಂಪ್ಲೀಟು ಲಾಫ್ಟ್ ಇದೆ. ಇಲ್ಲೆಲ್ಲ ಸ್ಟೋರೇಜ್ ಕೊಟ್ಟಿದ್ದೀವಿ. ಹೈಟಾಲಿಕ್ ಇದು ಮಾಡಿ ಕಂಪ್ಲೀಟು. ಇದೆಲ್ಲ ಪುಷ್ ಬಟನ್ ಯೂಸ್ ಮಾಡಿದ್ದೀವಿ. ಇದು ಬಂದು ಹ್ಯಾಂಡಲ್ಲೆಸ್ ಮಾಡಿದ್ದೀವಲ್ಲ, ಇದೆಲ್ಲ ಸ್ಟೋರೇಜು. ಇದು ಬಂದ್ಬಿಟ್ಟು ನಾವು 40mm ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಇದು ಬಂದು ಸಿಂಕು. ಇದು ಬಂದು ನಾವು ಕ್ವಾಡ್ಸ್ದು ಕ್ಯಾರಿಸಿಲ್ ಅಂತ ಒಂದು ಕಂಪ್ನಿ ಯೂಸ್ ಮಾಡಿದ್ದೀವಿ. ಇಲ್ಲೆಲ್ಲ ಬಂದು ಒಂದು ಬಾಟಲ್ ಪುಲ್ ಔಟು ಟ್ಯಾಂಡಮ್ ಬಾಕ್ಸಸ್ ಎಲ್ಲ ಯೂಸ್ ಮಾಡಿದ್ವಿ. ಕಂಪ್ಲೀಟ್ 6 to 4 ಇಂಚ್ 8 ಇಂಚಸ್ದು ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟು. ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಸರ್, ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಎಲ್ಲ. ಈ ಸೈಡ್ ಬಂದರೆ ನಾವು ಸ್ಟೋರೇಜ್ಗೆ ಕೊಟ್ಟಿದ್ದೀವಿ. ಈ ಕಡೆ ಸ್ಟೋರೇಜು, ಓವನ್ನು ಏನಾದರೂ ಇಟ್ಕೊಳ್ಳೋದ್ರೆ ಇಲ್ಲಿ ಇಟ್ಕೊಬೋದು. ಇದು ಬಂದು ಒಂದು ಟಾಲ್ ಯೂನಿಟ್ ಮಾಡಿದ್ದೀವಿ. ಟಾಲಿ ಗ್ರಾಸರೀಸ್ ಎಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕೆ ಟಾಲ್ ಯೂನಿಟ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್. ಮೇಲೂ ಲಾಫ್ಟ್ ಕೊಟ್ಟಿದ್ದೀವಿ. ಇದು ಅಷ್ಟೇ, ಎಲ್ಲ ಹ್ಯಾಂಡಲ್ಲೆಸ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಕಂಪ್ಲೀಟು. ಇದು ಬಂದು ಇದು ಕೂಡ ಒಂದು ಯುಟಿಲಿಟಿಲಿ ನಿಮಗೆ ನಾವು ಏನಾದರೂ ಪಾತ್ರೆ ತೊಳ್ಕೊಳಕ್ಕಾಗೋದು, ಬಟ್ಟೆ ಒಣಗೋಕ್ಕೆ ಮಾಡಿದ್ದೀವಿ. ವಿತ್ ಸೇಫ್ಟಿ ಗ್ರಿಲ್ ಇದೆ ಕಂಪ್ಲೀಟ್ ಎಲ್ಲ. ಇಲ್ಲೊಂದು ಪೇರೆಂಟ್ ಬೆಡ್ರೂಮ್ ಇದೆ. ಇಲ್ಲಿ ಬಂದು ನಾವು ಒಂದು ವಾರ್ಡ್ರೋಬ್ ಮಾಡಿದ್ದೀವಿ ಸ್ಲೈಡಿಂಗು. ಇದಕ್ಕೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಇದು ಸ್ಟೋರೇಜು. ಇದು ಕೂಡ ಒಂದು ಕ್ವೀನ್ ಸೈಜ್ ಕಾಟ್ ಮಾಡಿದ್ದೀವಿ. ಇದು ಬಂದು ಹೈಡ್ರಾಲಿಕ್ ಕೊಟ್ಟಿದ್ದೀವಿ. ಇದು ಕೂಡ ಎಲ್ಲ ಹೆಡ್ ಬೋರ್ಡ್ ಮಾಡಿದ್ದೀವಿ. ಎಲ್ಲ ರೂಮ್ಗೂ ಹೆಡ್ ಬೋರ್ಡ್ ಇದೆ. ಎಲ್ಲ ಆಲ್ ಕಂಪ್ಲೀಟ್ ಟೀಕುಡ್ ಸರ್. ಎಲ್ಕೋ ಪ್ರೊಫೈಲ್ ಲೈಟು, ಕಾಬ್ಲೈಟ್ಸು ಎಲ್ಲ ಯೂಸ್ ಮಾಡಿದ್ದೀವಿ. ಎಲ್ಲ ರೂಮ್ ಡೋರ್ಸ್ಗಳು ಎಲ್ಲ ಟೀಕುಡ್ ಇದೆ. ಪ್ಲಸ್ ಎಲ್ಲ ಯುರೋಪ ಲಾಕ್ಸ್ ಯೂಸ್ ಮಾಡಿದ್ದೀವಿ, ಆ್ಯಂಟಿಕ್ ಕಂಪ್ಲೀಟ್. ಎಲ್ಲ ಟೈಲ್ ಬಂದ್ಬಿಟ್ಟು 15mm ಥಿಕ್ನೆಸ್ ಟೈಲ್ ಯೂಸ್ ಮಾಡಿದ್ದೀವೆಲ್ಲ. ಇದು ಬಂದ್ಬಿಟ್ಟು ಹ್ಯಾಂಡ್ ವಾಶು. ಇಲ್ಲಿ ಒಂದು ಮಿರರ್ ಬರುತ್ತೆ, ಇನ್ನೂ ಹಾಕಿಲ್ಲ, ಇನ್ಸ್ಟಾಲ್ ಮಾಡಿಲ್ಲ, ಹಾಕ್ತೀವಿ. ಇದು ಬಂದು ಕಾಮನ್ ವಾಶ್ರೂಮ್ ಒಂದು. ಇಲ್ಲಿ ಬಂದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ, ಆಲ್ರೆಡಿ ಇದು ಮಾಡಿದ್ದೀವಿ. ಇಲ್ಲಿ ಫುಲ್ ಟೈಲ್ಸು 10 ಅಡಿವರೆಗೂ ಫುಲ್ಲು ಟೈಲ್ ಹಾಕ್ಕೊಟ್ಟಿದ್ದೀವಿ. ಇದು ಬಂದು WPC ಬೋರ್ಡು ಸರ್. ಇದೆಲ್ಲ ಬಂದು ಸ್ಟಾಪ್ ಪಾಕ್ ಅಂತೇಳಿ, ಒಂದು ಬಿಸಿನೀರು ತಣ್ಣೀರು ಇನ್ ಕೇಸ್ ಏನೇ ಪ್ರಾಬ್ಲಮ್ ಆದರೂ ಇಲ್ಲೇ ನಾವು ಸ್ಟಾಪ್ ಮಾಡ್ಬೋದು ವಾಲ್. ಕಂಪ್ಲೀಟ್ ಸ್ವಿಚಸ್ ಬಂದ್ಬಿಟ್ಟು ಎಲ್ಲ ಲಿಶಾ ಯೂಸ್ ಮಾಡಿದ್ವಿ ಸರ್. ಎಲ್ಲ ಸ್ಲಿಮ್ಮು ಲಿಶಾ ಯೂಸ್ ಮಾಡಿದ್ವಿಲ್ಲ. ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದೆಲ್ಲ ನಾವು ಸ್ಯಾಂಡ್ವಿಚ್ ಮಾಡಿಸಿದ್ದೀವಿ ಸರ್. ಇದು 40mm ಮಾಡಿ ಸ್ಯಾಂಡ್ವಿಚ್ ಮಾಡಿದ್ದೀವಿ ಗ್ರಾನೈಟ್ನೆಲ್ಲ. ಮೇಲ್ಗೆ ಹೋಗಿ ಸಪೋರ್ಟ್ಗೆ ಅಂತೇಳಿ ಒಂದು ರೈಲಿಂಗ್ ಕೊಟ್ಟಿದ್ದೀವಿ SSಲಿ. ಎಲ್ಲ ಫುಟ್ ಲೈಟ್ ಹಾಕಿದ್ದೀವಿ, ಕಂಪ್ಲೀಟ್ ಫುಟ್ ಲೈಟ್ ಇದೆ ಇದು. ಈ ಸೈಡ್ ಬಂದರೆ ಡಿಸೈನರ್ ಲೈಟ್ ಇದೆ ಹೋಗ್ಬೇಕಾದ್ರೆ ಕಣಕ್ಕೆ. ಇಲ್ಲಿಂದ ನಮ್ಮದು ಟೀಕುಡ್ ರೈಲಿಂಗ್ ಮಾಡಿದ್ದೀವಿ. 12mm ಗ್ಲಾಸ್ ಯೂಸ್ ಮಾಡಿದ್ದೀವಿ, ಟಫ್ ಆ್ಯಂಡ್ ಗ್ಲಾಸ್. ಇದು ಟೀಕುಡ್ ರೈಲಿಂಗ್ಸ್ ಕಂಪ್ಲೀಟು. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿ ಹಾಲು. ಇದು ಸಿಂಪಲ್ಲಾಗಿ ಒಂದು ಲಿವಿಂಗ್ ಥರ ಮಾಡಿದ್ದೀವಿ ಫ್ಯಾಮಿಲಿಗೆ. ಇಲ್ಲೊಂದು TV ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಕಾರ್ನರ್ ಸೋಫಾ ಹಾಕೋಬೋದು ಬೇಕಂದರೆ. ಇಲ್ಲೊಂದು ಟೀಕುಡ್ ಬಿಟ್ಟು ದೊಡ್ಡದಿದೆ. ಫುಲ್ಲೆಲ್ಲ ನೋಡಿ ಕೋಲೈಟ್ ಕೊಟ್ಟಿದ್ದೀವಿ. ಇಲ್ಲೆಲ್ಲ ನಾವು ಪೆಲ್ಮೆಟ್ ಮಾಡಿ ಒಂದು ಕರ್ಟನ್ಸ್ ಬಿಡ್ಬೋದು ಪೂರ್ತಿ. ಹಾಲಲ್ಲೂ ಕೊಟ್ಟು ಸೇಮ್ ಎಲ್ಲ ಕಡೆ ಇದೇ ಥರ ಮಾಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದು ನೋಡಿ, ಇದು ಟೀಕುಡ್ ಡೋರ್ಸ್ ಎಲ್ಲ ಕಂಪ್ಲೀಟು ವಿತ್ ಯುರೋಪ ಹ್ಯಾಂಡಲ್ಸ್ ಎಲ್ಲ ವಿತ್ ಲಾಕ್ ಇದೆ, ಎಲ್ಲಕ್ಕೂ ಲಾಕ್ ಇದೆ. ಇದು ಬಂದು ಡ್ರೆಸ್ಸಿಂಗ್ ಡಿ ಮಿರರ್ ಕೊಟ್ಟಿದ್ದೀವಿ. ಎಲ್ಲ ಕೋಲೈಟ್ಸ್ ಇದೆ ಬ್ಯಾಕ್ ಸೈಡು. ಇದು ಬಂದು ಒಂದು ಪ್ರೊಫೈಲ್ ಡೋರ್ ಕೊಟ್ಟಿದ್ದೀವಿ ಇಲ್ಲಿ ಸ್ಟೋರೇಜ್ಗೆ ಅಂತೇಳಿ.
ಇದು ಬಂದು ಸರ್ ನಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀವಿ ವಿತ್ ಹೈಡ್ರಾಲಿಕ್, ಎಲ್ಲ ಹೈಡ್ರಾಲಿಕ್ ಇದೆಲ್ಲ ಕಾಟ್ಗೂ. ಒಂದು ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ ಮ್ಯಾಚಿಂಗು, ಪ್ಲಸ್ಸು ಒಂದು ವಾಲ್ ಪೇಪರ್ ಕೊಟ್ಟಿದ್ದೀವಿ. ಇದು ಬಂದುಬಿಟ್ಟು ವಿನಿಯರಿಂದ ಮಾಡಿದ್ದೀವಿ ಫುಲ್ಲು. ಸೈಡ್ ಟೇಬಲ್ಸ್ ಇದೆಲ್ಲ, ಎರಡು ಕಡೆ ಸೈಡ್ ಟೇಬಲ್ ಕೊಟ್ಟಿದ್ದೀವಿ. ಇದು ಬಂದುಬಿಟ್ಟು ವಾರ್ಡ್ರೋಬ್ ಬಂದು ನಾವು ಲಾಂಗ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಫುಲ್ ಸ್ಟೋರೇಜಿಗೆ ವಿತ್ ಒಳಗಡೆನೂ ಅಷ್ಟೆಲ್ಲ ಲಾಕ್ಸ್ ಇದೆ, ಕಂಪ್ಲೀಟ್ ಲಾಕ್ ಕೊಟ್ಟಿದ್ದೀವಲ್ಲ. ಇದು ಬಂದು ಪ್ರೊಫೈಲ್ ಡೋರ್ ಕೊಟ್ಟಿದ್ದೀವಿ ವಿತ್ ಲೈಟಿಂಗ್ಸು. ಫುಲ್ ಸ್ಟೋರೇಜ್ ಇದೆ, ಮೇಲ್ಗಡೆ ಲಾಫ್ಟ್ಸ್ ಇದೆ, ಎಲ್ಲ ಕಡೆ ಸ್ಟೋರೇಜ್ ಜಾಸ್ತಿನೇ ಕೊಟ್ಟಿದ್ದೀವಿ. ಸ್ಟೋರೇಜ್ ಮಾಡಿ ಇದು ಬಂದು ಬೇ ವಿಂಡೋ ಥರ ಮಾಡಿದ್ದೀವಿ. ವಿಂಡೋ ಕ್ರಾಸ್ ವೆಂಟಿಲೇಷನ್ಗೆ ಎಲ್ಲ ಕಡೆ ಎಲ್ಲ ರೂಮಲ್ಲೂ 2 ವಿಂಡೋ ಕೊಟ್ಟಿದ್ದೀವಿ. ಒಂದು ಮೇನ್ ವಿಂಡೋ, ಒಂದು ಚಿಕ್ಕದೊಂದು ವಿಂಡೋ ಕೊಟ್ಟಿದ್ದೀವಿ. ಇದು ಬಂದು WPC ಬಾತ್ರೂಮ್ ಡೋರು, ವಾಟರ್ ಪ್ರೂಫು. ಒಂದು ಹ್ಯಾಂಡ್ ವಾಶು, ಹತ್ತು ಕಡೆ ಬಂದು ನಮ್ಮದು ಪಾರ್ಟಿಷನ್ ಬರುತ್ತೆ, ಶವರ್ ಪಾರ್ಟಿಷನ್ನು. ಫುಲ್ ಟೈಲ್ ಇದೆ. ಇದಕ್ಕೂ ಅಷ್ಟೇ PVCದು ಸೀಲಿಂಗ್ ಮಾಡಿದ್ದೀವಿ. ಇಲ್ಲೂ ಟಿ ವಿ ನೆಟ್ ಬೇಕಾದ್ರೆ ಮಾಡ್ಕೋದು, ಆಕ್ಸೆಸ್ ಪ್ರೊವಿಷನ್ ಮಾಡಿದ್ದೀವಿ. ಬೇಕು ಅಂದರೆ ನಾವು ಟಿವಿನ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಿ ಕೇಬಲ್ ಪಾಯಿಂಟ್ ಎಲ್ಲ ರೆಡಿ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಕೊಟ್ಟಿದ್ದೀವಿ ನೋಡಿ, ಕಾಪ್ ಲೈಟ್ಸು, ಪ್ರೊಫೈಲ್ ಲೈಟ್ಸು ಎಲ್ಲ ಕಂಪ್ಲೀಟ್ ಇದೆ. ಇದು ಬಂದು ದೇವಮೂಲೆ ಇರೋದ್ರಿಂದ ಇಲ್ಲಿ ಒಂದು ವರ್ಕ್ ಸ್ಟೇಷನ್ ಥರ ಮನೆಯಿಂದ ಕೂತ್ಕೊಂಡು ವರ್ಕ್ ಮಾಡ್ಬೋದು, ಆ ಥರ ಕೊಟ್ಟಿದ್ದೀವಿ. ಫುಲ್ ಎಲ್ಲ ಕಡೆ ಸ್ಟೋರೇಜ್ ಇದೆ, ಕಂಪ್ಲೀಟು ಲೈಟಿಂಗು ಸ್ಟೋರೇಜ್ ಎಲ್ಲ ಮಾಡಿದ್ದೀವಿ. ಡ್ರಾ ಕೊಟ್ಟಿದ್ದೀವಿ. ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಸರ್, ಮನೆ ಫುಲ್ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀವಿ. ಎಲ್ಲ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಕಂಪ್ಲೀಟ್. ಎಪ್ಕೋದು. ಸೊ ಇದು ಕೂಡ ಟಿಕ್ ಡೋರೆ ನೋಡಿ. ಇಲ್ಲೂ ಕೂಡ ನಾವು ವಿನಿಯರ್ದು ಸೀಲಿಂಗ್ ಮಾಡಿದ್ದೀವಿ. ಇಲ್ಲೂ ಕೂಡ ಒಳಗಡೆ ಒಂದು ಕೋಲ್ ಲೈಟ್ ಕೊಟ್ಟಿದ್ದೀವಿ, ಪ್ಲಸ್ಸು ಕಾಬ್ ಲೈಟ್ ಸುತ್ತೂ ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದೀವಿ. ಇಲ್ಲೂ ಸ್ಕ್ರೀನ್ ಬಂದರೆ ಒಂದು ಲೈಟಿಂಗ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ನಮ್ಮದು ಬಾಲ್ಕನಿ, ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ 2 ಕಡೆ ರೋಡ್ ಇರೋದ್ರಿಂದ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲಿ ಗಾಳಿ ಬೆಳಕು ಯಾವಾಗಲೂ ಇರುತ್ತೆ, ಎನಿ ಟೈಮ್ ನೀವು ಯಾವಾಗನ ಬಂದರೂ ಗಾಳಿ ಬೆಳಕಿರಬೇಕು. ಹಾಗಾಗಿ ನಮ್ಮ ಮೇಯ್ನ್ ಪ್ರೊವಿಷನ್ ಕೊಟ್ಟಿರೋದೇ ಬಿಲ್ಡಿಂಗಲ್ಲಿ ಗಾಳಿ ಬೆಳಕಿಗೆ ಸರ್. ಇದು ನೋಡಿ, ಇದು ಒಂದು ಕಾರ್ಡ್ ಕೊಟ್ಟಿದ್ದೀವಿ ಹೈಡ್ರಾಲಿಕ್ಕು, ಹೆಡ್ ಬೋರ್ಡು. ಇಲ್ಲಿ ಬಂದು ಸ್ಟಡಿ ಕೊಟ್ಟಿದ್ವಿ ಟೇಬಲ್ಲು. ಇದಕ್ಕೂ ಸ್ಟೋರೇಜ್ ಇದೆ ಕಂಪ್ಲೀಟು. ಇದು ವಾರ್ಡ್ರೋಬು ಡಿಸೈನರ್ ಮಾಡಿಸಿದ್ದೀವಿ. ಸ್ಟೋರೇಜ್ ಇದೆ ಕಂಪ್ಲೀಟ್ ಇದರಲ್ಲೂ. ಇದು ಸ್ಟೋರೇಜ್ ಇದೆ ಎಲ್ಲ ಕಂಪ್ಲೀಟ್. ಬಾಟಮಲ್ಲಿ ಎಲ್ಲ ಡ್ರಾ ಮಾಡಿದ್ವಿ, ಎಲ್ಲ ಸ್ಟೋರೇಜ್ ಇದೆ. ಟಾಪಲ್ಲಿ ಲಾಫ್ಟ್ ಸ್ಟೋರೇಜ್ ಆಗ್ತಿದೆ. ಈ ರೂಮ್ ಸ್ಪೆಷಲ್ ಏನಂದರೆ ಇಲ್ಲೊಂದು ಹಿಡನ್ ವಾರ್ಡ್ರೋಬ್ ಥರ ಮಾಡಿದ್ದೀವಿ. ಒಳಗಡೆ ಬಂದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಫುಲ್ಲು ಬಾತ್ರೂಮ್ ಇದೆ. ಇಲ್ಲಿ WPC ಡೋರ್ಸು, ನಿಮಗೆ ಒಂದು ವಾಶ್ ಬೇಸಿನ್ ಕಂಪ್ಲೀಟ್ ಇದೆ. ಇಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಹಾಕಿಲ್ಲ, ಎಲ್ಲ ಬರುತ್ತೆ, ಎಲ್ಲ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ ಸರ್ ಕಂಪ್ಲೀಟ್. ಥರ್ಡ್ ಫ್ಲೋರ್ ಹೋಗಿ ಇದು ಕಂಟಿನ್ಯೂ ಆಗಿದೆ. ಸೇಮ್ ಸ್ಟೆಪ್ ಲೈಟ್ ಇದೆ, ಅದು ಬಂದರೆ 40 mm ಸ್ಯಾಂಡ್ವಿಚ್ ಅದೇನಿದೆ ಹಂಗೆ ಕಂಟಿನ್ಯೂಟಿ ಮಾಡಿದ್ದೀವಿ. ಡಿಸೈನ್ ಲೈಟ್ ಎಲ್ಲ ಕೆಳಗಡೆ ಏನು ಕೊಟ್ಟಿದ್ವಿ ಅದೇ ಡಿಸೈನ್ ಲೈಟು ಸೇಮ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ 21 ಲೈಟ್ ಸರ್. ಇದು ಮೇಲ್ಗಡೆ ಇದು ಟಫೆನ್ ಗ್ಲಾಸ್ ಹಾಕಿದ್ದೀವಿ. ಅದು ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಆ್ಯಕ್ಚುಲಿ ಟಫೆನ್ ಗ್ಲಾಸು. ಆ ಗ್ಲಾಸ್ ಬಂದು ನಿಮಗೆ ಹೀಟ್ ಆಗೋದಿಲ್ಲ, ನಮಗೆ ಒಳಗಡೆ ಹೀಟ್ ಆಗದಂಗೆ ಅದು ಲ್ಯಾಮಿನೇಟ್ ಮಾಡಿದ್ದೀವಿ. ಇನ್ ಕೇಸ್ ಸ್ವಲ್ಪ ಹೀಟ್ ಆದ್ರೂ ಅಲ್ಲಿಗೆ ವೆಂಟಿಲೇಷನ್ ಕೊಟ್ಟಿದ್ದೀವಿ, ಒಂದು ಗಾಳಿ ಬೆಳಕಿಗೆ ಆಚೆ ಗಾಳಿ ಬಂದು ಆಚೆ ಹೋಗಲಿ ಅಂತ. ಇದು 21 ಲೈಟ್ ಝೂಮರ್. ಇದು 3 ಕಲರ್ಸ್ ಬರುತ್ತೆ. ಇದು ಬಂದು ಇನ್ನೊಂದು ಮಾಸ್ಟರ್ ಬೆಡ್ರೂಮು, ಅಥವಾ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ದೊಡ್ಡದಾಗಿ ಒಂದು ರೂಮ್ ಮಾಡಿದ್ದೀವಿ. ಇದಕ್ಕೆಲ್ಲ ನಾವು ವುಡನ್ ಟೈಲ್ಸ್ ಹಾಕಿದ್ದೀವಿ ಕಂಪ್ಲೀಟು. ಟೀಕ್ ಡೋರು ಎಲ್ಲ ಇದೆ. ಇಲ್ಲೊಂದು ಐರನ್ಗೆ ಅಂತೇಳಿ ಒಂದು ಟೇಬಲ್ ಮಾಡಿದ್ದೇವೆ. ಇದು ನಿಮಗೆ ಫ್ಯೂಚರಲ್ಲಿ ಬೇಕಾದ್ರೆ ರೂಮಾಗಿ ಕನ್ವರ್ಟ್ ಮಾಡ್ಬೋದು. ಬೇಡ ನಮಗೆ ಹೋಮ್ ಥಿಯೇಟರ್ ಮಾಡ್ತೀನಿ ಅಂದರೆ ಹೋಮ್ ಥಿಯೇಟರ್ ಬೇಕಾದ್ರೆ ಮಾಡ್ಬೋದು. ಪ್ರೊವಿಷನ್ ಮಾಡಿದ್ದೀವಿ ಎಲ್ಲ ಕಂಪ್ಲೀಟು. ಇಲ್ಲಿ ಮೇಲ್ಗಡೆ ಹಟ್ಟ ಕೊಟ್ಟಿದ್ದೀವಿ ಒಂದು ಸ್ಟೋರೇಜ್ಗೆ ಅಂತೇಳಿ ಏನಾದ್ರು ಬೇಕು. ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಮಾಡಿದ್ದೀವಿ, ಕಮೋಡು ಇಂಡಿಯನ್ ಕೊಟ್ಟಿದ್ದೀವಿ. ಇಲ್ಲಿ ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ವೆಸ್ಟರ್ನ್ ಬರುತ್ತೆ.
ಮುಂದೆ ಬಾಲ್ಕನಿಗೆ ಹೋಗೋಣ. ಟೆರಸ್ ಏರಿಯಾ. ಸೊ ನಾವು ಟೆರಸ್ ಏರಿಯಾದೆಲ್ಲ ಲಾಪತ್ರ ಯೂಸ್ ಮಾಡಿದ್ದೀವಿ, ಸ್ಕಿಡ್ ಆಗಬಾರ್ದು ಅಂತೇಳಿ. ನೀರು ಬಿದ್ದಾಗ, ಮಳೆ ನೀರು ಬಿದ್ದಾಗ ಇಲ್ಲಿ ಬಂದೆಲ್ಲ ಮಂಗಳೂರು ಹೆಂಚು ಹಾಕ್ಸಿದ್ದೀವಿ. ಇಲ್ಲೇನು ಬೇಕಾದ್ರೂ ನಾವು ಫಂಕ್ಷನ್ನು ಸಣ್ಣ ಪುಟ್ಟ ಪಾರ್ಟಿ ಗಿಡಿ ಮಾಡ್ಬೋದು. ಇದರಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಏನೇ ಇದ್ರೂ ಮಾಡ್ಬೋದು. ಇದೆಲ್ಲ 12mm ಟಫನ್ ಗ್ಲಾಸು ಕಂಪ್ಲೀಟು ಇಲ್ಲೂ ಕೊಟ್ಟಿದ್ದೀವಿ. ಎಲ್ಲ SS ರೈಲಿಂಗ್ ಕೊಡಿ, 304 ಗೇಜು ಎಲ್ಲ. ಇಲ್ಲೂ ಅಷ್ಟೇ ಕೂಡ ಒಂದು SS ರೈಲಿಂಗ್ ಇದೆ ಸೇಫ್ಟಿಗೆ. ಇಲ್ಲಿ ಬಂದು ನಾವು ಬಟ್ಟೆ ಒಗ್ಕೊಳಕ್ಕೋಸ್ಕರ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿದ್ದೀವಿ. ಪ್ಲಸ್ಸು ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಮಾಡಿದ್ದೀವಿ. ಹ್ಯಾಂಗಿಂಗ್ ಎಲ್ಲ ಇಲ್ಲೇ ಮಾಡ್ಕೋಬೋದು ಬಟ್ಟೆ ಒಗೆಯೋದಕ್ಕೆ. ಇಲ್ಲವನ ಬನ್ನಿ. ಇದು ಬಂದು ಟೆರಸ್ಸು. ಇದು ಕ್ಲೋಸ್ ಆಗುತ್ತೆ. ಇದು ಒಂದು ಮಳೆ ನೀರು ಬಂದರೆ ಕ್ಲೋಸ್ ಆಗೋ ಥರ ಫುಲ್ ಎಂಡ್ ಆಗುತ್ತೆ. ಇದು ಮೇಲೆ ಟಾಪ್ ಬರುತ್ತೆ, ನೀರು ಬಂದರೆ ಒಳಗಡೆ ಬರೋದಿಲ್ಲ. ಇದನ್ನು ಮಾಡಿದ್ದೀವಿ. ಬಂದು ಹೇಳಿದ್ನಲ್ಲ ಅವಾಗಲೇ ಹೇಳ್ದಂಗೆ, ಇದೊಂದು ಸ್ಯಾಂಡ್ವಿಚ್. ಇದು ಟಫೇನಲ್ಲಿ ಸ್ಯಾಂಡ್ವಿಚ್ ಮಾಡಿದ್ದೀವಿ. ಇದನ್ನ ಬಿಸಿಲು ಬೀಳಬಾರ್ದು, ಒಳಗಡೆ ಹೀಟ್ ಆಗಬಾರ್ದು ಅಂತೇಳಿ. ಇಲ್ಲಿ 1,500 ಲೀಟ್ರದ್ದು ಕಾವೇರಿ ಟ್ಯಾಂಕ್ ಇಟ್ಟಿದ್ದೀವಿ. 4 ಲೇಯರ್ ಇಟ್ಟಿದ್ದೀವಿ. ಇದು 30 years ವಾರಂಟಿ ಇದೆ. ಇದು ಬಂದು ಡಕ್ಕು. ನಾವು ಡಕ್ ಬಿಟ್ಟಿದ್ದೀವಿ ಕಂಪ್ಲೀಟ್. ನಮ್ಮ ಪೈಪ್ಲೈನ್ಸ್ ಎಲ್ಲ ಇಲ್ಲೇ ಹೋಗಿದೆ. ಏನೇ ಇದ್ರೂ ಇಲ್ಲೇ ರಿಪೇರ್ ಮಾಡ್ಕೊಬೋದು. ಮೇಲಿಂದ ಕೆಳಗಡೆವರೆಗೂ ಹೋಗಿದೆ, ಓಪನ್ ಇದೆ. ಪ್ಲಸ್ ಇದು ಬಂದ್ಬಿಟ್ಟು ಪ್ರಾಪರ್ಟಿ ನಮ್ಮದೇ ಆಗಿರೋದ್ರಿಂದ ಇಲ್ಲೂ ಫ್ಯೂಚರಲ್ಲಿ ಬೇಕು ಅಂದರೆ ಯಾರೇ ಬೇಕಾದ್ರೂ ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ. ಸರ್ ನೋಡಿ, ಇಲ್ಲೇ ಐಕ್ಯ ಇದೆ ನಿಯರ್ ಬೈ. ಇದು ತುಮಕೂರು ಹೈವೇಲಿ ಐಕ್ಯ ಇದೆ. ಇಲ್ಲೇ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇದೆ, ಮಂಜುನಾಥ್ ನಗರ, ಮಾದಾವರ ಮೆಟ್ರೋ ಸ್ಟೇಷನು. ಇಲ್ಲಿ ಬಂದು ಪ್ರೆಸ್ಟೀಜು ಅಪಾರ್ಟ್ಮೆಂಟ್ ಇದೆ ಕಂಪ್ಲೀಟು. ಇನ್ನು ಈ ಸೈಡ್ ಬಂದರೆ ಚಿಮ್ನಿ ಹಿಲ್ಸ್ ಇದೆ. ಅದ್ರ ಬ್ಯಾಕ್ ಸೈಡೆ ಆಚಾರ್ಯ ಯೂನಿವರ್ಸಿಟಿ ಕಂಪ್ಲೀಟು. ಈ ಸೈಡ್ ಬಂದರೆ ಸಪ್ತಗಿರಿ ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಇದೆ, ಮೆಡಿಕಲ್ಲು, ಹಾಸ್ಪಿಟಲ್ ಎಲ್ಲ ಇದೆ ಈ ಕಡೆ. ಹಂಗೆ ಮುಂದೆ ಬಂದರೆ NR ಹಾಸ್ಪಿಟಲ್ಸು ಈ ಕಡೆ. ಇಲ್ಲಿಂದ ಬಂದರೆ ಡಿ-ಮಾರ್ಟು, ವಿಶಾಲ್ ಮಾರ್ಟ್ಸು, ಈ ಥರ ರಾಯಲ್ ಮಾರ್ಟ್ಸು ಕಂಪ್ಲೀಟ್ ಎಲ್ಲ ಬಂದು 8 ಮೈಲಿ ಬರ್ತೀವಿ. ಇಲ್ಲಿ ರೀಚ್ ಆಗ್ತೀವಿ. ಫುಲ್ಲು ಡೆವಲಪ್ಡ್ ಲೊಕಾಲಿಟಿ ಕಂಪ್ಲೀಟು. ನೀವು ರೆಡಿ ಟು ಮೂವ್, ಬಿಲ್ಡಿಂಗು ರೆಡಿ ಇದೆ. ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಬೋದು. ಈ ಪ್ರಾಪರ್ಟಿಗೆ ಬಂದು ನಾವೇ ಓನರು. ಯಾವುದೇ ರೀತಿ ಯಾರಿಗೂ ಬ್ರೋಕರೇಜ್ ಕೊಡೋ ಆಗಿಲ್ಲ. ನಮ್ಮ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಲ್ ಮಾಡಿ ಬಂದು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್.